ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮತ್ತು ಮೊಬೈಲ್ ಆ್ಯಪಲ್ಲಿ ಲ್ಯಾಂಡ್ ಸರ್ವೆ ಕೋರ್ಸ್ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಒಂದು ಬೃಹತ್ ನೇಮಕಾತಿ ಅಂತಲೇ ಹೇಳ್ಬೋದು ಈ ಲ್ಯಾಂಡ್ ಸರ್ವೇರ್. ಈ ಲ್ಯಾಂಡ್ ಸರ್ವೇರಿಗೆ ಸಂಬಂಧಿಸಿದಂತಹ ಒಂದು ನಿರ್ದಿಷ್ಟ ಪತ್ರಿಕೆ ಏನಿದೆ, ಸ್ಪೆಸಿಫಿಕ್ ಪೇಪರ್ ಆಗಿರ್ಬೋದು ಮತ್ತು GK ಪೇಪರ್ ಜನರಲ್ ಸ್ಟಡೀಸ್ ಆಗಿರ್ಬೋದು, ಈ ಎರಡೂ ಪೇಪರ್ಗಳಿಗೆ ಒಂದು ಕೋರ್ಸು ನಮ್ಮಲ್ಲಿ ಫುಲ್ ಕೋರ್ಸ್ ಪ್ಯಾಕೇಜ್ ಸಿಗ್ತದೆ. ಇದು ಬೇಡ ಅಂದರೆ ನಿಮಗೆ ಪೇಪರ್ 2ನಲ್ಲಿ ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಈ ಎಲ್ಲ ಕೋರ್ಸ್ಗಳಿಗೂ ಸಪ್ರೇಟ್ ಪತ್ರಿಕೆನೂ ಸಿಗುತ್ತೆ. ನೋಡಿ, ಈ ಎಕ್ಸಾಮಿನೇಷನ್ಗೆ ಓದಿದರೆ ಮುಂಬರುವ ಎಲ್ಲ ಎಕ್ಸಾಮಿನೇಷನ್ಗಳಿಗೂ ಸಹ ಉಪಯೋಗ ಆಗೋ ರೀತಿಯಲ್ಲಿ ಸಿಲೆಬಸ್ ವೈಸು, ಚಾಪ್ಟರ್ ವೈಸು ಮತ್ತು ಟೆಸ್ಟ್ ಸೀರೀಸ್ಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. ಎಕ್ಸಾಮ್ ಏನು ಒಂದು ಡೇಟ್ ಆದ ನಂತರ, ನಿರ್ದಿಷ್ಟವಾದ ಡೇಟ್ ಆದ ನಂತರ ಸ್ಟ್ಯಾಟಿಕ್ GK ಕರೆಂಟ್ ಅಫೇರ್ಸ್ ವಿಷಯಗಳನ್ನು ಸಹ ಮತ್ತು ಬೇರೆ ಬೇರೆ ಅಪ್ಡೇಟ್ಗಳನ್ನು ಸಹ ಅದರಲ್ಲಿ ನಾವು ಮಾತಾಡ್ತೇವೆ. ಹಾಗಾದರೆ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾವಿವತ್ತು ಮಾತಾಡೋದಾದರೆ, ಈಗಾಗಲೇ ಸುಮಾರು ವಿಡಿಯೋಗಳಲ್ಲಿ ನಾನು ಮಾತಾಡಿದ್ದೇನೆ. ನೋಡಿ, ಹಾಗೆ KPSCಲಿ ಈಗ ಬರ್ತಾ ಇರ್ತಕ್ಕಂಥ ಪರೀಕ್ಷೆಗಳಲ್ಲಿ ಏನಿದೆ, ಈ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್, ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ಸ್ ಮತ್ತು ಮ್ಯಾಥ್ ದ ಫಾಲೋಯಿಂಗ್ ಮತ್ತು AB ಸರಿಯಾಗಿದೆ, ಈ ಪ್ರಶ್ನೆಗಳಿಗೆ ಅನುಗುಣವಾಗಿ ಈ ಥರ ಡೈರೆಕ್ಟ್ ಪ್ರಶ್ನೆಗಳು ಸಹ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅವುಗಳಿಗೆ ಅನುಗುಣವಾಗಿ ನಾವು ಹೆಚ್ಚು ಅಧ್ಯಯನವನ್ನು ಮಾಡಬೇಕಾಗಿದೆ. ಶೇರ್ಷಾ ಸೂರಿಯ ಒಂದು ಹೆಗ್ಗಳಿಕೆ ಇರುವುದು ಆತನ ಅಂತಕ್ಕಂಥದ್ದು ಕೊಟ್ಟು ಒಂದು ಕ್ವೆಶನ್ ಮಾರ್ಕ್ ಕೊಟ್ಟಿದ್ದಾರೆ, ಡ್ಯಾಶ್ ಡ್ಯಾಶ್ ಅಂತ. ನೋಡಿ, ಶೇರ್ಷಾ ಸೂರಿ ಅಂದರೆ ಗೊತ್ತಿದೆ ನಿಮಗೆ, ಮೊಘಲ್ ಡೈನೆಸ್ಟಿಯ ಸಂದರ್ಭದಲ್ಲಿ ಬಾಬರ್ ಆದಮೇಲೆ ಹುಮಾಯೂನ್ ಕಾಲದಲ್ಲಿ 1540ರಿಂದ 45ರವರೆಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತದೆ. ಈ ಒಂದು ಮೊಘಲ್ ಟರ್ಕಿಸ್ಟ್ ಮನೆತನ ನಡುವೆ ಒಂದು ಅಫ್ಘಾನ್ ಮೂಲದ ಮನೆತನದ ವ್ಯಕ್ತಿ ಶೇರ್ಷಾ ಸೂರಿ, ಸೂರ್ ಸಂತತಿಯ ಸ್ಥಾಪಕ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ. ಆದರೆ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳು ಏನಾಗಿದೆ, ಅವನಿಗೆ ಸಂಬಂಧಿಸಿದಂತಹ ಸ್ಟೇಟ್ಮೆಂಟ್ಗಳಾಗಿದೆ. ಬಟ್ ನಿಯರೆಸ್ಟ್ ಆನ್ಸರನ್ನು ನಾವು ಮಾಡಬೇಕು. ಹುಮಾಯೂನ್ ವಿರುದ್ಧ ದಿಗ್ವಿಜಯದಲ್ಲಿ, ಹಾಗೆ ಉತ್ಕೃಷ್ಟ ಸೇನಾ ನಾಯಕತ್ವದಲ್ಲಿ, ಹಾಗೆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಬಗ್ಗೆ, ಜಾತ್ಯತೀತ ಧೋರಣೆ ಎಲ್ಲ ಅಂತ. ನೋಡಿ, ಈ ಯಾವ ಅಂಶಗಳಿಗೆ ಸಂಬಂಧಿಸಿದಂತೆ ಒಬ್ಬ ಉಪಯುಕ್ತವಾದಂಥ ವ್ಯಕ್ತಿ ಈಗ ಏನು ಮಾಡ್ದ ಅಂತ ನೋಡಿ. ಫಸ್ಟ್ ಕಾನ್ಸೆಪ್ಟ್, ಇವೆರಡೂ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಈ ಎರಡು ಆನ್ಸರ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅವನ ಹೆಗ್ಗಳಿಕೆ ಜಾಸ್ತಿಯಾಗಿದ್ದು ಎಲ್ಲಿ ಅಂತ ಕೇಳ್ತಾ ಹೋಗಿದ್ದಾರೆ. ಬಟ್ ಅದಕ್ಕೆ ಸೂಕ್ತವಾದಂತಹ ಒಂದು ಆನ್ಸರ್ ಯಾವುದು ಅಂದರೆ ಈ ಆಡಳಿತ ಸುಧಾರಣೆ. ಯಾಕೆ ಅಂತ ನಾವು ಮಾತಾಡ್ತಾ ಹೋಗೋಣ. ನೋಡಿ, ಇವನ ಒಂದು ದಿಗ್ವಿಜಯ ಹುಮಾಯೂನನ ವಿರುದ್ಧ ಏನಿದೆ, ಈ ಒಂದು 1539ರ ಒಂದು ಚೌಸ್ ಕದನ ಏನಿದೆ, ಹಾಗೆ 1540ರ ಒಂದು ಕನೂಜ್ ಕದನ ಏನಿದೆ, ಈ ಎರಡೂ ಕದನದಲ್ಲಿ ಹುಮಾಯೂನನ್ನು ಸೋಲಿಸ್ತವನು ಯಾರು ಅಂದರೆ ಈ ಶೇರ್ಷಾ ಸೂರಿ. ಹಾಗಾದರೆ ಈ ಶೇರ್ಷಾ ಸೂರಿಯ ಆಡಳಿತ ಸುಧಾರಣೆಗಳೇನಿದೆ, ಈ ಆಡಳಿತ ಸುಧಾರಣೆಗಳ ಮೇಲೆ ಮತ್ತೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ನೋಡಿ, ಆಡಳಿತ ಸುಧಾರಣೆಗಳಲ್ಲಿ ಫಸ್ಟ್ ಮೇಜರಾಗಿ ನಮಗೆ ತರೋದಾದರೆ ಇವನ ಒಂದು ರೆವಿನ್ಯೂ ರಿಫಾರ್ಮ್ಸ್ ಹೇಗಿತ್ತು, ಕಂದಾಯ. ನೋಡಿ, ಈತನ ಒಂದು ಕಂದಾಯಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ಮಾತಾಡೋದಾದರೆ, ಈ ತೋದರ ಮಲ್ಲ ಅಂತ ಏನಿದ್ದ, ಈ ತೋದರ ಮಲ್ಲ ಸಹ ಇವನ ಕಾಲದಲ್ಲಿ ಕಂದಾಯ ಅಧಿಕಾರಿಯಾಗಿದ್ದ. ಈತನ ಕಂದಾಯ ಪದ್ಧತಿ ಯಾರಿಗೆ ಬ್ಲೂ ಪ್ರಿಂಟ್ ಆಯಿತು ಅಂದರೆ ಅಕ್ಬರ್ ಅಂತಕ್ಕಂಥವನು ಏನು ಮಾಡ್ದ, ಇದನ್ನು ಕಾಪಿ ಮಾಡ್ದ. ಅಥವಾ ತೋದರ ಮಲ್ಲ ಅಕ್ಬರ್ನ ಒಂದು ಮನ್ಸಬ್ದಾರಿ ಪದ್ಧತಿ ಅದೇನು ಬರುತ್ತೆ ಅಲ್ಲಿಯೂ ಸಹ ಇದ್ದ. ಯಾಕೆಂದರೆ ಶೇರ್ಷಾ ಸೂರಿ ಆದಮೇಲೆ ಬರ್ತಕ್ಕಂಥವನು ಅಕ್ಬರ್. ಹಾಗಾಗಿ ಈ ವಿಷಯಗಳಲ್ಲೂ ಸಹ ನಾವು ಗಮನವನ್ನು ಹರಿಸಬೇಕು. ಅವನ ಕಂದಾಯ ಪದ್ಧತಿಗೆ ಹೆಸರುವಾಸಿಯಾದಂಥವನು ಈ ಒಂದು ಶೇರ್ಷಾ ಸೂರಿ. ನೆಕ್ಸ್ಟು ಅದಾದಮೇಲೆ ಶೇರ್ಷಾ ಸೂರಿಯ ಒಂದು ಕಾಯಿನ್ ಸಿಸ್ಟಮ್ ಏನಿತ್ತು, ಈ ಒಂದು ನಾಣ್ಯ ಪದ್ಧತಿ. ನೋಡಿ, ನಾಣ್ಯ ಪದ್ಧತಿಯಲ್ಲಿ ಈ ಒಂದು ದಾಮ್ ಅಂತಕ್ಕಂತಹ ತಾಮ್ರದ ನಾಣ್ಯವನ್ನು ಏನು ತರ್ತಾನೆ, ಈ ದಾಮ್ ಅಂತಕ್ಕಂಥ ತಾಮ್ರದ ನಾಣ್ಯವನ್ನು ತಂದು ಈತನನ್ನು ಆಧುನಿಕ ರೂಪಾಯಿ ಪಿತೃ ಅಂತ ಕರೀತಾರೆ. ಹಿಸ್ಟ್ರಿಯಲ್ಲಿ ಫಾದರ್ ಆಫ್ ಮಾಡರ್ನ್ ಕಾಯಿನ್ ಸಿಸ್ಟಮ್ ಅಂತ ಕರೀತಾರೆ ಈ ಒಂದು ನಾಣ್ಯ ಪದ್ಧತಿ. ಈ ಆಧುನಿಕ ರೂಪಾಯಿ ಪಿತೃ ಇವನಾದರೆ, ಹಾಗಾದರೆ ರೂಪಾಯಿ ಪೂರ್ವಜ ಅಂದರೆ ಇಲ್ತಮಷ್. ಹಾಗೆ ಕುಶಾನರ ಕಾಲದಲ್ಲಿ ಕುಜಲ ಕ್ಯಾಟ್ ಪೀಸಸ್ ಏನು ಮಾಡ್ದ,
ಈ ನಾಣ್ಯಗಳನ್ನ ಪರಿಚಯ ಮಾಡ್ದ ಅಂತಕ್ಕಂಥದ್ದು ಹಿಂದಿನ ಸ್ಟೋರಿ. 1835 ಬ್ರಿಟಿಷ್ ನಾಣ್ಯ ಪದ್ಧತಿ ಅಥವಾ ಈ ಒಂದು ಹಣಕಾಸು ಪದ್ಧತಿಗೆ ಒಂದು ಮಾರ್ಗದರ್ಶನವಾಗಿದ್ದು ಶೇರ್ ಶಾ ಸೂರಿಯ ಒಂದು ಅಂಶ ಅಂತ ನೋಡ್ಬೋದು. ನೆಕ್ಸ್ಟು ವಿಶೇಷವಾಗಿ ಈ ಗ್ರ್ಯಾಂಡ್ ಟ್ರಂಕ್ ರೋಡ್ಗಳನ್ನು, ಈ ಆಗ್ರಾ ಇರ್ಬೋದು, ಲಾಹೋರ್ ಇರ್ಬೋದು, ಈ ಪ್ರದೇಶಗಳಲ್ಲಿ ಗ್ರ್ಯಾಂಡ್ ಟ್ರಂಕ್ ರೋಡ್ಗಳನ್ನು ತಂದಂಥವನು ಯಾರು ಅಂದರೆ ಶೇರ್ ಶಾ ಸೂರಿ. ಪ್ರತಿ 8 ಕಿಲೋಮೀಟರಿಗೊಂದು ವಿಶ್ರಾಂತಿ ಗೃಹಗಳನ್ನು ನಿರ್ಮಾಣ ಮಾಡಿದಂಥವನು ಯಾರು ಅಂದರೆ ಶೇರ್ ಶಾ ಸೂರಿ. ಹಾಗಾಗಿ ಇವನು ಯುದ್ಧಕ್ಕಿಂತಲೂ ಆಡಳಿತ ಸುಧಾರಣೆಯಲ್ಲಿ ಹೆಚ್ಚು ಗಮನವನ್ನು ಹರಿಸ್ತಕ್ಕಂಥದ್ದು ಈ ಶೇರ್ ಶಾ ಸೂರಿಯ ಒಂದು ಆಡಳಿತ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಹಾಗೆ ಈ ಅಂಶಗಳನ್ನು ಒಳಗೊಂಡಂತೆ ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಶೇರ್ ಶಾ ಸೂರಿ ಕನೂಜ್ ಅಂದರೆ ನಮಗೆ ಚೌಸ್ ಮತ್ತು ಈ ಒಂದು ಕನೂಜ್ ಕದನಗಳು ನಡೆದಂಥದ್ದು ಗೊತ್ತಿರಬೇಕು, ಹುಮಾಯೂನನನ್ನು ಸೋಲಿಸಿದ್ದು ಗೊತ್ತಿರಬೇಕು. ಉತ್ತರ ಭಾರತದಲ್ಲಿ ರಾಷ್ಟ್ರಕೂಟರಿಗೆ ಔನ್ನತ್ಯ ಸಾಧಿಸುವ ಹೊರಟ ಅಧಿಕಾರಿಗಳು. ಔನ್ನತ್ಯ ಅಂತಕ್ಕಂಥದ್ದು ಈ ಉನ್ನತಿ ಅಥವಾ ಈ ಶಿಖರವನ್ನು ಅಥವಾ ಅವ್ರನ್ನ ಸಾಧಿಸಬೇಕು, ಅವ್ರ ಮೇಲೆ ಉನ್ನತಿಯನ್ನು ಸಾಧಿಸಬೇಕು ಅಂತ, ಏಳಿಗೆಯನ್ನು ಪಡಿಬೇಕು ಅಂತ ಹೋದಂಥ ಮನೆತನಗಳು ಯಾವುದು? ಪಾಲರು, ಪ್ರತಿಹಾರರಿದ್ದಾರೆ, ಪ್ರತಿಹಾರರು, ಪರಮಾರರಿದ್ದಾರೆ, ವೆಂಗಿ ಚಾಲುಕ್ಯರು, ಪಲ್ಲವರಿದ್ದಾರೆ, ಪಾಲರು ಮತ್ತು ಪಲ್ಲವರಿದ್ದಾರೆ. ನೋಡಿ, ವಿಶೇಷವಾಗಿ ನಮಗಿಲ್ಲಿ ರಜಪೂತ್ ಮತ್ತು ವೆಂಗಿ ಚಾಲುಕ್ಯ ಪಲ್ಲವರ ಬಗ್ಗೆ ಕೊಡ್ತಾ ಹೋಗಿದ್ದಾನೆ. ಈಗ ರಾಷ್ಟ್ರಕೂಟರು ಏನು ಮಾಡ್ತಾರೆ, ಉತ್ತರ ಭಾರತಕ್ಕೆ ಕನ್ನಡದ ಕೀರ್ತಿಯನ್ನು ಉತ್ತರ ಭಾರತಕ್ಕೆ ಕನ್ನಡದ ಕೀರ್ತಿಯನ್ನು ಕೊಂಡೊಯ್ದಂಥವರು ರಾಷ್ಟ್ರಕೂಟರು. ಯಾಕೆ ಅಂದರೆ ನಮಗೆ ಗೊತ್ತಿದೆ, ಈ 1ನೇ ಕೃಷ್ಣ ಅಂತಕ್ಕಂಥವನೇನಿದ್ದಾನೆ ಇವನು ಈ ಎಲ್ಲೋರದಲ್ಲಿ ಏನು ಮಾಡ್ತಾನೆ, ಈ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸ್ತಾನೆ. 771ರಲ್ಲಿ ಅದು ಇನಾಗ್ರೇಷನ್ ಆಗುತ್ತೆ. ಅದೇ ರೀತಿಯಾಗಿ ಈ ಧ್ರುವ ಏನಿದ್ದಾನೆ ಅವನು ಉತ್ತರ ಭಾರತದಲ್ಲಿ ತನ್ನ ವಿಸ್ತರಣೆಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಮಾಡ್ತಾನೆ. ಅಮೋಘವರ್ಷ ನೃಪತುಂಗ ಇಲ್ಲೇ ಬರ್ತಾನೆ. ಆಗ ಇವರ ಮೇಲೆ ಉನ್ನತಿಯನ್ನು ಸಾಧಿಸೋದಕ್ಕೆ ಹೋದಂಥವ್ರು, ಉನ್ನತ ಹಂತವನ್ನು ಸಾಧಿಸೋದಕ್ಕೆ ಹೋದಂಥವ್ರು ಯಾರು ಅಂದರೆ ಈ ಬಂಗಾಳದ ಪಾಲರು ಅಂತ ಗೊತ್ತಿರಬೇಕು. ಹಾಗೆ ಈ ಒಂದು ಗೂರ್ಜರ ಪ್ರತಿಹಾರರು ಅಂದರೆ ಈ ರಜಪೂತ್ ಮನೆತನಗಳು ಯಾವುದು ಅಂದರೆ ಗೂರ್ಜರ ಪ್ರತಿಹಾರರು ಮತ್ತು ಬಂಗಾಳದ ಪಾಲರು. ಬಂಗಾಳದ ಪಾಲರ ಒಬ್ಬ ಧರ್ಮಪಾಲ ಅಂತಲೇ ಈ ವಿಕ್ರಮಶಿಲವನ್ನು ಬಿಹಾರದ ವಿವಿಯಲ್ಲಿ ಅಥವಾ ಬಿಹಾರದಲ್ಲಿ ವಿವಿಯನ್ನು ಸ್ಟಾರ್ಟ್ ಮಾಡ್ತಾನೆ. ವಿಕ್ರಮಶಿಲ ವಿವಿಯನ್ನು ಈ ಒಂದು ಪಾಲದೊರೆ ಅಂತಕ್ಕಂಥದ್ದು ಧರ್ಮಪಾಲ. ಹಾಗೆ ಗೂರ್ಜರ ಪ್ರತಿಹಾರರು ಮತ್ತು ಈ ಒಂದು ರಾಜಸ್ಥಾನದ ಗೂರ್ಜರ ಪ್ರತಿಹಾರರು, ಬಂಗಾಳದ ಪಾಲರು ಇವ್ರ ಮೇಲೆ ಉನ್ನತಿಯನ್ನು ಸಾಧಿಸೋದಕ್ಕೆ ಹೋಗ್ತಾರೆ. ಹಾಗಾಗಿ ಈ ಒಂದು ಅಂಶ ಏನಿದೆ ಇದು ರೈಟ್ ಆನ್ಸರ್. ಎಸ್ ಡಿಯರ್ ಫ್ರೆಂಡ್ಸ್, ಈಗ ನಾವು ಈ ಎರಡೂ ಪ್ರಶ್ನೆಗಳಿಗೆ ಆನ್ಸರನ್ನು ನೋಡಿದ್ವಿ. ಹಾಗೆ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಸಹ ನಾವು ಮಾತಾಡಿದ್ವಿ. 3ನೇ ಪ್ರಶ್ನೆ ಹೇಗಿದೆ, 3ನೇ ಪಾಣಿಪತ್ ಯುದ್ಧದಲ್ಲಿ ಮರಾಠರನ್ನು ಸೋಲಿಸಿದವರು ಯಾರು? ಮೊಘಲರು, ಅಫ್ಘಾನರು, ಇಂಗ್ಲೀಷರು, ರುಹೆಲ್ಲರು ಅಂತಿದೆ. ನೋಡಿ, ನಮಗೆ ಫಸ್ಟು ಈ ಒಂದು ಪಾಣಿಪತ್ ಅಂತಕ್ಕಂಥದ್ದು ಏನಿದೆ ಇದು ಸ್ಟೇಟ್ ಆಫ್ ಹರಿಯಾಣದಲ್ಲಿದೆ. ಹರಿಯಾಣ ನೋಡಿ, ಇದನ್ನು ನಾವು ಭಾರತದ ಬೀಗದ ಕೈ ಅಂತ ಕರಿತೀವಿ. 3 ಪಾಣಿಪತ್ ಕದನಗಳು ನಡೆಯುತ್ತೆ. 1526ರಲ್ಲಿ ಈ ಯುದ್ಧ. ಈ ಒಂದು ಇಬ್ರಾಹಿಂ ಲೂದಿ ಏನಿದೆ ಮತ್ತು ಫೈಟ್ ಆದಂಥದ್ದು ಯಾವುದು ಅಂದರೆ ಬಾಬರ್. ಇದರಲ್ಲಿ ವಿಕ್ಟರಿ ಯಾರ್ದು ಅಂದರೆ ಬಾಬರ್ದು ಗೆಲ್ತಾನೆ, ಒಂದು ಡಿಫಾಲ್ಟ್ ಆಗ್ತಾನೆ. ಅದೇ ರೀತಿಯಾಗಿ 1556 ಈ ಅಕ್ಬರ್ನ ಒಬ್ಬ ಪೋಷಕ ತಂದೆ ಬೈರಮ್ ಖಾನ್ ಅಂತ ಏನಿದ್ದಾನೆ ಅಥವಾ ಈ ಹಿಂದೂ ಆದಂಥ ಏಮು ಮತ್ತು ಈ ಒಂದು ಬೈರಮ್ ಖಾನನ ನಡುವೆ ನಡೆಯುತ್ತೆ. ಇಲ್ಲಿ ಬೈರಮ್ ಖಾನ್ ವಿಕ್ಟರಿ ಆಗುತ್ತೆ. ನೆಕ್ಸ್ಟು ಅದೇ ರೀತಿಯಾಗಿ 1761ರಲ್ಲಿ ಈ ಮರಾಠರಿಗೆ ಸಂಬಂಧಿಸಿದಂತೆ ಸದಾಶಿವರಾವ್ ಬಾಹು ಅಂತ ಏನಿದ್ದಾನೆ, ಸದಾಶಿವರಾವ್ ಬಾಹು ಮತ್ತು ಈ ಅಹಮದ್ ಶಾ ದುರಾನಿ ಅಂತ ಏನಿದ್ದಾನೆ, ಅಹಮದ್ ಶಾ ದುರಾನಿ, ಈ ಅಫ್ಘಾನ್ನ ದುರಾನಿ ಮನೆತನದ ನಡುವೆ ನಡೆಯುತ್ತೆ. ಇಲ್ಲಿ ಗೆದ್ದಂಥವನು ಯಾರು ಅಂದರೆ ಅಹಮದ್ ಶಾ ದುರಾನಿ. ಹಾಗಾದರೆ ಆ ದುರಾನಿ ಮನೆತನ ಎಲ್ಲಿದ್ದು ಅಂದರೆ ಈ ಅಫ್ಘಾನ್ನ ಒಂದು ಮನೆತನ. ಹಾಗಾದರೆ ನಮಗೆ ಫಸ್ಟ್ ಯುದ್ಧದಲ್ಲಿದ್ದಂಥ ಮೊಘಲ್ ಚಕ್ರವರ್ತಿ ಬಾಬರ್ ಅಂತ ಗೊತ್ತಾಯಿತು. 2ನೇ ಯುದ್ಧದಲ್ಲಿದ್ದಂಥ ಮೊಘಲ್ ಚಕ್ರವರ್ತಿ ಅಕ್ಬರ್ ಅಂತ ಗೊತ್ತಿರಬೇಕು.
ನಮಗೆ ಕೇಳಿದರೆ ಈ ಮೂರನೇ ಪಾಣಿಪತ್ ಕದನದಲ್ಲಿದ್ದಂತಹ ಮೊಘಲ್ ಕಿಂಗ್ ಯಾರಿದ್ದ ಅಂತ ಕೇಳ್ಬೋದು. ಯಾರಿದ್ದ ಅಂದರೆ ಈ ಒಂದು ಎರಡನೇ ಆಲಂ ಶಾ ಅಂತಕ್ಕಂಥವನಿದ್ದ. ಯಾರಿದ್ದ? ಎರಡನೇ ಆಲಂ ಶಾ ಅಂತಕ್ಕಂಥವನಿದ್ದ. ಇದು ಫಸ್ಟ್ ಪಾಣಿಪತ್, ಇದು ಸೆಕೆಂಡ್ ಪಾಣಿಪತ್ ಆ್ಯಂಡ್ ದೆನ್ ಇದು ಥರ್ಡ್ ಪಾಣಿಪತ್. ಈ ಮೂರು ಪಾಣಿಪತ್ ಕದನಗಳು ನಡೆದಂಥದ್ದು ನಮಗೆ ಗೊತ್ತಾಯಿತು. ಗೆದ್ದಂಥವ್ರು ಯಾರು ಅಂದರೆ ಅಹಮದ್ ಶಾ ದುರಾನಿ ಅಂತ ಅಫ್ಘಾನ್ ಮೂಲದ ವ್ಯಕ್ತಿ ಅಂತ ಮರಾಠರನ್ನು ಸೋಲಿಸಿದ ಪೇಶ್ವೆಗಳನ್ನು. ಈ ಪೇಶ್ವೆಗಳಲ್ಲಿ ಅಥವಾ ಮರಾಠರ ಲೀಡರ್ ಆದಂಥ ಸದಾಶಿವರಾವ್ ಭಾವು ಅಂತಕ್ಕಂಥವ್ರು ಇದರಲ್ಲಿ ಸೋತರು ಅಂತ ನಾನು ಹೇಳಿದೆ. ಆತ್ಮೀಯ ಸಿದ್ಧಾಂತವನ್ನು ರೂಪಿಸಿದ ಮೊದಲ ಮುಸ್ಲಿಂ ದೊರೆ ರಾಜರ ದೈವಿಕ ಹಕ್ಕು ಸಿದ್ಧಾಂತ ಬಗೆಯದು ಯಾರು ಅಂತ. ಬಗೆಯದ್ದು ಯಾರ್ದು ಅಂತಕ್ಕಂಥದ್ದು ಅಂದರೆ ನಿಮಗೆ ಡೈರೆಕ್ಟಾಗಿ ಹಿಂಗೆ ಕ್ವಶನ್ಸ್ ಕೇಳ್ಬೋದು. ಈ ಒಂದು ದೈವದತ್ತ ಸಿದ್ಧಾಂತ ಅಂತೇನಿದೆ, ಈ ದೈವದತ್ತ ಸಿದ್ಧಾಂತದ ಮೇಲೆ ನಂಬಿಕೆಯನ್ನು ಯಾರಿಟ್ಟರು ಅಂತ. ಇಲ್ಲಿ ಹೈಬಕ್ ಇದೆ, ಇಲ್ತಮಶ್ ಇದೆ, ಬಲ್ಬನ್ ಇದೆ ಮತ್ತು ಅಲ್ಲಾವುದ್ದೀನ್ ಇದೆ. ನೋಡಿ, ಇದೀಗಾಗಲೇ ಕ್ವಶನ್ಸ್ ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥದ್ದು ಬಲ್ಬನ್. ನಾಸಿರುದ್ದೀನನ ಮಾವ ಬಲ್ಬನ್ ಏನು ಮಾಡ್ತಾನೆ, ಈ ಒಂದು ಗುಲಾಮಿ ಸಂತತಿಯಲ್ಲಿ ಅಧಿಕಾರಕ್ಕೆ ಬರ್ತಾನೆ. ನೋಡಿ, ಬಲ್ಬನ್ಗೆ ಸಂಬಂಧಿಸಿದಂಥ ದೈವದತ್ತ ಸಿದ್ಧಾಂತದಲ್ಲಿ ಯಾಕೆ ಅಂದರೆ ಈ ಒಂದು ರಕ್ತ ಮತ್ತು ಉಕ್ಕಿನ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿಯನ್ನು ತಂದವನು, ಮಂಗೋಲರ ದಾಳಿಯನ್ನು ತಡೆಯೋದಕ್ಕೆ ದೆಹಲಿಯ ಸುತ್ತ ಈ ಒಂದು ಗೋಪಾಲಗಿರಿ ಕೋಟೆಯನ್ನು ಕಟ್ಟಿಸಿದಂಥವನು, ಹಾಗೆ ಇಲ್ತಮಶ್ ಜಾರಿಗೆ ತಂದಂತಹ 40ರ ಈ ಒಂದು ಚಹಲ್ಗಹಾನಿ ಕೂಟವನ್ನು ನಿಷೇಧ ಮಾಡಿದಂಥವನು ಇವನೇ ಆಗಿದ್ದ. ಹಾಗೆ ಈಗ ಈತ ಒಂದು ಶಿಜ್ದಾ ಪದ್ಧತಿ ಅಂತ ತಂದ. ನೋಡಿ, ಇಲ್ಲಿ ಶಿಜ್ದಾ ಪದ್ಧತಿ ಇರ್ಬೋದು. ಹಾಗೆ ಈತ ಪೈಬೋಸ್ ಪದ್ಧತಿ ಇರ್ಬೋದು. ಹಾಗೆ ಈ ನವರೋಜ್ ಪದ್ಧತಿ ಇರ್ಬೋದು. ಈ ಶಿಜ್ದಾ, ಪೈಬೋಸ್ ಮತ್ತು ನವರೋಜ್ ಇವೆರಡರಲ್ಲಿ ಈ ಎರಡನ್ನು ನಾವು ದೈವದತ್ತ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ನೋಡ್ತೀವಿ. ದೆಹಲಿ ಸುಲ್ತಾನರಲ್ಲಿ ತಾನೇ ಈ ಒಂದು ಭೂಮಿಯ ಮೇಲಿನ ದೇವರಂತೆ ಅಂತ ಹೇಳ್ಕೊಂಡಂಥವನು. ಯಾವುದೇ ಔತಣಕೂಟ ಮತ್ತು ಯಾರೂ ನಗುವಂಗೆ ಇರಲಿಲ್ಲ ಈ ಬಲ್ಬನನ ಆಸ್ಥಾನದಲ್ಲಿ. ಇವನಿಗೆ ಸ್ಕಿನ್ ಡಿಸೀಸಸ್ ಇತ್ತು, ಹಾಗಾಗಿ ಸಾರ್ವಜನಿಕವಾಗಿ ಜನರು ಇವನು ಭೇಟಿಯಾಗೋದು ಕಷ್ಟ ಆಗ್ತಾ ಇತ್ತು ಅಂತ. ಶಿಜ್ದಾ ಪದ್ಧತಿ ಅಂದರೆ ಈಗಾಗಲೇ ಕ್ವಶನ್ಸ್ ಬಂದಿದೆ. ಸುಲ್ತಾನ ಕಂಡ ತಕ್ಷಣ ಸುಲ್ತಾನಿಗೆ ಶಿರಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥದ್ದು ಈ ಒಂದು ಶಿಜ್ದಾ ಪದ್ಧತಿ. ಪೈಬೋಸ್ ಪದ್ಧತಿ ಅಂದರೆ ಈ ಪಾದಗಳಿಗೆ ಒಂದು ಚುಂಬನವನ್ನು ನೀಡ್ತಕ್ಕಂಥದ್ದು ಸುಲ್ತಾನ ಕಂಡಾಗ ಪೈಬೋಸ್ ಪದ್ಧತಿ. ನವರೋಜ್ ಪದ್ಧತಿ ಅಂದರೆ ಈ ಆಸ್ಥಾನದ ಒಂದು ಸಂಪತ್ತನ್ನು ಪ್ರದರ್ಶನ ಮಾಡುವಂಥ ಉತ್ಸಾಹ ಏನಿದೆ ಅದು ನವರೋಜ್ ಪದ್ಧತಿ. ಈ ಪದ್ಧತಿಗಳನ್ನು ತಂದಂಥವನೇ ಈ ಬಲ್ಬನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಮೊಘಲರ ಕಾಲದ ತೈಲಚಿತ್ರ ಪ್ರಾಧಾನ್ಯತೆ, ಚಿತ್ರಕಲೆ, ಮಟಕೆ ಕುಟಿಕೆಗಳ ಮೇಲೆ ಬಣ್ಣದ ತೈಲ ಅಂದರೆ ಈ ಒಂದು ಬಣ್ಣದ ಚಿತ್ರಗಳ ಪ್ರಾಧಾನ್ಯತೆ ಪಡೆದಿದ್ದು ಇವರ ಆಳ್ವಿಕೆಯ ಕಾಲದಲ್ಲಿ. ನೋಡಿ, ಇಲ್ಲಿ ನಮಗೆ ಜಹಾಂಗೀರ್ ಇದೆ, ಶಹಜಾನ್ ಇದೆ, ಮತ್ತು ಔರಂಗಜೇಬ್ ಇದೆ, ಅಕ್ಬರ್ ಇದೆ. ನಾವು ಒಂದೊಂದೇ ನೋಡೋದಾದರೆ ಈ ಜಹಾಂಗೀರ್ ಅಕ್ಬರ್ ಮಗ, ಗೆಲ್ಲದೆ ಆಗ್ತಕ್ಕಂಥ ಅಥವಾ ಹಿಂದೂ ರಾಣಿಯ ಮಗ ಅಕ್ಬರ್ ಮತ್ತು ಜೋಧಾಬಾಯಿಯ ಮಗ ಶಹಜಾನ್. ಹಾಗೆ ಅಕ್ಬರ್ ಮತ್ತು ಜೋಧಾಬಾಯಿಯ ಮಗ ಜಹಾಂಗೀರ್ನ ಮಗ ಶಹಜಾನ್. ಈ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಇವರು ಹಿಂದೂ ರಾಣಿಯ ಮಕ್ಕಳು. ಬಟ್ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂದರೆ ನೀವು ಓದಿರ್ತೀರ ಜಹಾಂಗೀರ್. ನೋಡಿ, ಜಹಾಂಗೀರ್ಗೆ ಸಂಬಂಧಿಸಿದಂತೆ ಈತನನ್ನು ನಾವೇನಂತ ಕರಿತೀವಿ, ಚಿತ್ರಕಲೆಯ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಚಿತ್ರಕಲೆಯ ಪಿತಾಮಹ. ಈತನ ಕಾಲದಲ್ಲಿ ಸುಮಾರು ವಿಷಯಗಳಿಗೆ ಸಂಬಂಧಿಸಿದಂತಹ ಚಿತ್ರಕಲೆಗೆ ಹೆಚ್ಚು ಒತ್ತನ್ನು ಕೊಡ್ತಾನೆ. ಮಡಿಕೆ ಕುಟಿಕೆಗಳು ಮತ್ತು ಈ ತೈಲದ ಚಿತ್ರಕಲೆಗೆ ಇವನು ಹೆಚ್ಚು ಒತ್ತನ್ನು ಕೊಡ್ತಾನೆ. ನೋಡಿ, ಹಾಗೆ ಜಹಾಂಗೀರ್ನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಾವು ಇನ್ನೂ ಮುಂದುವರೆದು ನೋಡೋದಾದರೆ ಈತನನ್ನು ನಾವು ಹುತಾತ್ಮ ಸಂತ ಅಂತಲೂ ಕರಿತೀವಿ. ಏನಂತ ಕರಿತೀವಿ? ಹುತಾತ್ಮ ಸಂತ ಅಂತ ಕರಿತೀವಿ.
ನೆಕ್ಸ್ಟು ಶಹಜಾನ್ಗೆ ಸಂಬಂಧಿಸಿದಂತೆ ಈ ಮೊಘಲರ ಕಾಲದ ಒಂದು ಕಟ್ಟಡಗಳ ಸುವರ್ಣ ಯುಗ ಯಾರ ಕಾಲದಲ್ಲಿ ಆಯಿತು ಅಂದರೆ ಈ ಒಂದು ಕಟ್ಟಡಗಳ ಬಿಲ್ಡಿಂಗ್ ಯಾರ ಕಾಲದಲ್ಲಿ ಆಯಿತು ಅಂದರೆ ಇವ್ರ ಕಾಲದಲ್ಲಿ. ಹಾಗೆ ನಮಗೆ ಇಲ್ಲಿ ಈ ಜೀವಂತ ಸಾಧು ಅಥವಾ ಜಿಂದಾ ಪೀರ್ ಅಂತಕ್ಕಂಥ ಬಿರುದು ಯಾರಿಗಿತ್ತು, ಅಥವಾ ಮೊಘಲ್ ಕಾಲದ ಹಸ್ತಕ್ಷರಗಳ ಪಿತಾಮಹ ಯಾರು ಕರಿತಾ ಇದ್ವಿ ಅಂದರೆ ಔರಂಗಜೇಬ್. ಅಕ್ಬರ್ ಒಬ್ಬ ಮಹಾಶಯ ಅಂತ ಗೊತ್ತಿರಬೇಕು, ಅಕ್ಬರ್ ಒಬ್ಬ ಮಹಾಶಯ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಬರ್ಬೋದು. ಮೀನಾ ಬಜಾರ್ ಬಗ್ಗೆ ಕೇಳ್ಬೋದು, ಬುಲಂದ್ ದರ್ವಾಜ್ ಬಗ್ಗೆ ಕೇಳ್ಬೋದು, ಅಲೈ ದರ್ವಾಜ್ ಬಗ್ಗೆ ಕೇಳ್ಬೋದು. ಅವೆಲ್ಲ ಕೆಲವು ವಿಡಿಯೋಗಳಲ್ಲಿ, ಹಿಂದಿನ ವಿಡಿಯೋಗಳಲ್ಲಿ ನಾನು ಮಾಡಿದ್ದೇನೆ. ಅವುಗಳನ್ನು ಸಹ ನೀವು ಗ್ಲಾನ್ಸ್ ಮಾಡ್ಕೋಬೇಕಾಗತ್ತೆ. ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಲಭ್ಯವಿರುವುದು ಇಲ್ಲಿ. ಒಂದು ಸಿಂಪಲ್ ಆದ ಕ್ವಶನ್ಸ್ ನೋಡಿ. ಗುಜರಾತಿನ ಬರೋಡ ಏನಿದೆ, ಗುಜರಾತಿನ ಬರೋಡದ ಗಾಯಕ್ವಾಡರು ಅಂತ ಕರೀತೀವಿ. ಗೋಲ್ಕಂಡ ನಿಮಗೆ ಗೊತ್ತಿದೆ, ಈಗ ತೆಲಂಗಾಣ ಸ್ಟೇಟಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿತ್ತು. ವಿಜಯಪುರ ಗೊತ್ತಿದೆ, ಈ ವಿಜಯನಗರ ಅಂದರೆ ವಿಜಯನಗರ ಡಿಸ್ಟಿಕ್ಕಿಗೆ ಮೊದಲು ಬಳ್ಳಾರಿ ಹತ್ತಿದ್ದು ವಿಜಯನಗರ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂಥದ್ದು ಹಂಪಿ. ನೋಡಿ, 1336ರಲ್ಲಿ ಸ್ಟಾರ್ಟ್ ಆದಂತಹ ವಿಜಯನಗರ ಸಾಮ್ರಾಜ್ಯ. ಮೊದಲ ಇದರ ರಾಜಧಾನಿ ಯಾವುದಾಗಿತ್ತು ಅಂದರೆ ಆನೆಗೊಂದಿ ಆಗಿತ್ತು. ಈ ಆನೆಗೊಂದಿ ಎಲ್ಲಿದೆ ಅಂದರೆ ಈ ಒಂದು ಕೊಪ್ಪಳ ಡಿಸ್ಟಿಕ್ಕಲ್ಲಿದೆ. ಹಾಗಾದರೆ ಈ ಆನೆಗೊಂದಿಗೆ ಸಂಬಂಧಿಸಿದಂಥ ವಿಷಯಗಳನ್ನ ಡಿಸ್ಕಷನ್ ಮಾಡಿದ ಮೇಲೆ ಹಂಪಿ ಏನಿದೆ ರಾಜಧಾನಿ ಆಗುತ್ತೆ. ಹಂಪಿ ಹಕ್ಕಬುಕ್ಕರಿಂದ ಸ್ಥಾಪನೆ ಆಯಿತು ವಿಜಯನಗರ. ಈ ಹಂಪಿ ಎಂಥ ಕ್ಷೇತ್ರ ಅಂದರೆ ಇದೊಂದು ಪಂಪ ಕ್ಷೇತ್ರ ಅಂತ ಕರಿತೀವಿ. ಯಾಕೆ ಅಂದರೆ ಈ ಪಂಪ ಕ್ಷೇತ್ರ ಅಥವಾ ಪಂಪ ಸಾಗರ ಅಂತ ನಾವು ಇದನ್ನು ಕರೆಯೋದಕ್ಕೆ ಕಾರಣ, ಇಲ್ಲಿ ತುಂಗ ಮತ್ತು ಭದ್ರಾ ನದಿ ಏನಾಗುತ್ತೆ ಹರಿಯುತ್ತೆ. ಹಾಗಾಗಿ ಈ ಒಂದು ಹಂಪಿಗೆ ಕಿಷ್ಕಿಂಧ ಅಂದರೆ ಇಲ್ಲಿ ಒಂದು ಮೊಲ ನಾಯಿಯನ್ನು ಹಟ್ಟಿಸಿಕೊಂಡಾದಂಥ ವೀರಭೂಮಿ ಹಂಪಿ, ಹಾಗಾಗಿ ಕಿಷ್ಕಿಂಧ. ತಾಳಿಕೋಟೆ ಕದನದ ನಂತರ ಹಾಳು ಹಂಪಿಯಾಗಿ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಆ ಹಂಪಿ ಬಗ್ಗೆನೂ ಸಹ ನಮಗಿಲ್ಲಿ ಮಾಹಿತಿ ಬೇಕಾಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ, ಗುಲ್ಬರ್ಗ ಕೋಟೆಯನ್ನು ಮೊದಲು ಕಟ್ಟಿಸಿದ ಹಿಂದೂ ದೊರೆ ರಾಜ್ ಗುಲ್ಚಂದ್, ರಾಜ ವೆಂಕಟಪ್ಪ ನಾಯಕ, ರಾಜ ಸದಾಶಿವಯ್ಯ, ಮೇಲ್ನೆ ಯಾರೂ ಅಲ್ಲ. ನಾವು ಇದುವರೆಗೆ ಏನು ಮಾಡ್ತಾ ಇದ್ವಿ, ಬಿಜಾಪುರದ ಇಬ್ರಾಹಿಂ ರೋಜದ ಬಗ್ಗೆನೇ ಓದ್ತಾ ಇದ್ವಿ, ಬಿಜಾಪುರದ ಗೋಲ್ ಗುಂಬಾಜ್ ಬಗ್ಗೆನೇ ಹೆಚ್ಚಾಗಿ ಓದ್ತಾ ಇದ್ವಿ. ಆದರೆ ಒಬ್ಬ ಹಿಂದೂ ದೊರೆ ಏನಿದ್ದಾನೆ, ಈ ರಾಜ ಗುಲ್ಚಂದ್ ಅಂತಕ್ಕಂಥವನು ಈ ಗುಲ್ಬರ್ಗ ಕೋಟೆ ಫೋರ್ಟನ್ನು ಈ 10-12ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾನೆ. ನೋಡಿ, ಈ ಕೋಟೆಯ ಮುಖ್ಯ ಅಂಶ ಯಾರು ಅಥವಾ ಇವನು ಯಾರು ಅಂದರೆ ಈ ರಾಜ್ ಗುಲ್ಚಂದ್ ಅಂತಕ್ಕಂಥವನು ನಮಗೆ ಏನು ಈ ಕಾಕತೀಯ ಅಂತ ಏನು ಕರಿತೀರ, ಕಾಕತೀಯ ರಾಜರು ತೆಲಂಗಾಣ ಸ್ಟೇಟ್, ಆಂಧ್ರ ಪ್ರದೇಶ ಈಗ ತೆಲಂಗಾಣದಲ್ಲಿ ಬರುತ್ತೆ. ಕಾಕತೀಯರು ಯಾರು ಅಂದರೆ ಈ ವಾರಂಗಲ್ಲಿನ ಕಾಕತೀಯರು. ಈ ವಾರಂಗಲ್ಲಿನ ಕಾಕತೀಯರ ದೊರೆ ಯಾರು ಅಂದರೆ ರಾಜ ಗುಲ್ಚಂದ್ ಅಂತ. ಇವನು 12ನೇ ಶತಮಾನದಲ್ಲಿ ಕಟ್ಟಿಸಿದಂಥದ್ದೇ ಈ ಗುಲ್ಬರ್ಗ ಕೋಟೆ. ಈ ವಾರಂಗಲ್ಲಿನ ಕಾಕತೀಯರ ಗುಲ್ಚಂದ್ ಅಥವಾ ವಾರಂಗಲ್ಲಿನ ಕಾಕತೀಯರಿಗೆ ಸಂಬಂಧಿಸಿದಂಥ ಮಹಿಳೆ ಯಾರು ಅಂದರೆ ರುದ್ರಮ್ಮ ದೇವಿ ಅಂತ. ಯಾರು ಅಂದರೆ ರುದ್ರಮ್ಮ ದೇವಿ. ಗಣಪತಿ ದೇವ ಇವರೆಲ್ಲ ಬರ್ತಾರೆ. ಗಣಪತಿ ದೇವ, ರುದ್ರಮ್ಮ ದೇವಿ ಇವರೆಲ್ಲ ವಾರಂಗಲ್ಲಿನ ಕಾಕತೀಯರು. ಅಲ್ಲಿ ಓದ್ತಕ್ಕಂಥ ಸಿಲೆಬಸ್. ನಮಗೆ ಈ ಇಬ್ರಾಹಿಂ ರೋಜಾದ್ ಬಗ್ಗೆ ಕೇಳ್ತಿದ್ದ, ಗೋಲ್ ಗುಂಬಾಜ್ ಬಗ್ಗೆ ಕೇಳ್ತಿದ್ದ, ಮಾಲಿಕೆ ಮೈದಾನ್ ಪಿರಂಗಿ ಯಾರ ಕಾಲದಲ್ಲಿತ್ತು ಅಂತ ಕೇಳ್ತಾ ಇದ್ದ. ಹಾಗೆ ನಮಗೆ ಹೈದರಾಬಾದಿನ ಚಾರ್ಮಿನಾರ್ ಬಗ್ಗೆ ಕೇಳ್ತಾ ಇದ್ದ. ಈ ಥರ ಸೌತ್ ಇಂಡಿಯಾದಲ್ಲಿ ಕೆಲವು ಕೇಳ್ತಾ ಇದ್ದ. ಈ ಥರ ಗುಲ್ಬರ್ಗ ಕೋಟೆ ಮೇಲೂ ಸಹ ಪ್ರಶ್ನೆಗಳು ಬಂದಿದೆ, ನೀವು ಗಮನಿಸಬೇಕು. ದುಂಡು ಮೇಜಿನ ಪರಿಷತ್ನಲ್ಲಿ ಎಲ್ಲ 3 ಸಭೆಗಳಲ್ಲಿ ಭಾಗವಹಿಸಿದವರು ಯಾರು ಅಂತಿದೆ. ನೋಡಿ, ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಇದು ಯಾಕೆ ನಡೆಯುತ್ತೆ ಅಂತ ನಿಮಗೆ ಗೊತ್ತಿದೆ. 1930ರಿಂದ 32ರವರೆಗೆ
ಈ ಒಂದು ಲಂಡನ್ನಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಧ್ಯಕ್ಷತೆಗೆ ಅಲ್ಲಿ ಈ ಒಂದು ಭಾರತದ ಸಂವಿಧಾನ ಸುಧಾರಣೆ, ಈ ಸುಧಾರಣೆಗಾಗಿ ನಡೆಯುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ಗಾಗಿ ಈ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ನಡೆಯುತ್ತೆ. ನೋಡಿ, 1930ರಿಂದ 31 ಡಿಸೆಂಬರ್ ಟು ಜನವರಿವರೆಗೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಯುತ್ತೆ. ಇಲ್ಲಿ ಅಂಬೇಡ್ಕರ್ ಸಹ ಭಾಗವಹಿಸಿದರು. ನೆಕ್ಸ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಭಾಗವಹಿಸಿರಲಿಲ್ಲ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಯುತ್ತೆ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ವಿ ಗಿರಿ ಅವರು, ಅಂಬೇಡ್ಕರ್ ಅವರು, ಈ ಮದನ್ ಮೋಹನ್ ಮಾಳವೀಯ ಫಸ್ಟ್ ಭಾಗವಹಿಸಿದ್ರು, ಸರೋಜಿನಿ ನಾಯ್ಡು, ಈಗ ಅದೇ ಈ ಗಾಂಧೀಜಿಯವರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪರವಾಗಿ ಯಾರು ಭಾಗವಹಿಸಿದ್ರು ಅಂದರೆ ಗಾಂಧೀಜಿಯವರು ಭಾಗವಹಿಸಿದ್ರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಮಾತ್ರ. ನೆಕ್ಸ್ಟು ಅದೇ ರೀತಿಯಾಗಿ ಒಂದು ಶ್ವೇತಪತ್ರ ಬಿಡುಗಡೆ ಆಗುತ್ತೆ. ಯಾವುದು ಅಂದರೆ ಈ ಒಂದು ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಈ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ, ಈ ಕಾನ್ಫರೆನ್ಸಲ್ಲಿ ಬಿಡುಗಡೆ ಆಗಿದ್ದೇ ಈ ಒಂದು ಶ್ವೇತಪತ್ರ ಸ್ನೇಹಿತರೆ, ಶ್ವೇತಪತ್ರ. ಇದರಿಂದಲೇ 1935 ಆ್ಯಕ್ಟ್ ಬರೋದಕ್ಕೆ ಕಾರಣ ಆಯಿತು ಅಂತ. ಹಾಗಾದರೆ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್. ಈ ಮದನ್ ಮೋಹನ್ ಮಾಳವೀಯ ಅವರು ಸಹ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ರು. ಗಾಂಧೀಜಿ ಮಾತ್ರ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ರು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮಾತ್ರ ಭಾಗವಹಿಸಿದ್ದು. ಸರೋಜಿನಿ ನಾಯ್ಡು ಇರ್ಬೋದು, ವಿ ಗಿರಿ ಇರ್ಬೋದು, ಇವರೆಲ್ಲ ಭಾಗವಹಿಸಿದ್ದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಮಾತ್ರ. ಹಾಗೆ ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರೆಲ್ಲ ಇದ್ದರೆ ಮದನ್ ಮೋಹನ್ ಮಾಳವೀಯ ಬಗ್ಗೆ ಗೊತ್ತಾಯಿತು, ಅವ್ರು ಭಾಗವಹಿಸಿದ್ದು. ಹಾಗಾದರೆ ಈ ಕಾನ್ಸೆಪ್ಟ್ ಆದಮೇಲೆ ಸೌಮ್ಯ ಉಗ್ರಗಾಮಿಗಳು, ಈ ಮಾಡರೇಟರ್ಸ್ ಅಂತ ಕರಿತೀವಿ, ಹಾಗೆ ಎಕ್ಸ್ಟ್ರೀಮಿಸ್ಟ್ ಅಂತ ಕರಿತೀವಿ, ಗಾಂಧೀರ ಅಂತ ಬರುತ್ತೆ. ಈ ಮಂದಗಾಮಿಗಳನ್ನು ನಾವೇನಂತ ಕರಿತೀವಿ ಅಂದರೆ ಸೌಮ್ಯ ಉಗ್ರವಾದಿಗಳು ಅಂತ ಕರಿತೀವಿ. ಇದು ಓಳಾದ ಅಂದರೆ ಇದು ಭಾಗವಾದ ಸಮಯದಲ್ಲಿ ಕಾಂಗ್ರೆಸ್ ಲೈಕ್ ದಿಸ್ ಭಾಗವಾದ ಸಮಯ ಅಂದರೆ ಓಳಾದ ಸಮಯ ಅಂದರೆ 1907ರ ದ ಸ್ಪ್ಲಿಟ್ ಆಫ್ ಸೂರತ್ ಒಡಕು, ದ ಸ್ಪ್ಲಿಟ್ ಆಫ್ ಸೂರತ್ ಒಡಕು. ನೋಡಿ, ಈ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರು? ಇವರು ಒಬ್ಬ ಮಾಡರೇಟರ್ಸ್, ರಾಸ್ ಬಿಹಾರಿ ಘೋಷ್ ಒಬ್ಬ ಮಾಡರೇಟರ್ಸ್, ಮದನ್ ಮೋಹನ್ ಮಾಳವೀಯ ಒಬ್ಬ ಮಾಡರೇಟರ್ಸ್, ದೀನ್ ಶಾ ವಾಚ್ ಒಬ್ಬ ಮಾಡರೇಟರ್ಸ್. ಆದರೆ ನಿಮಗೆ ಗೊತ್ತಿದೆ, ರಾಸ್ ಬಿಹಾರಿ ಬೋಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ 1907ರ ಗುಜರಾತಿನ ಈ ಸೂರತ್ ಒಡಕು ಏನಿದೆ, ಈ ಸೂರತ್ ಒಡಕು ಸಂದರ್ಭದಲ್ಲಾದಂಥ ಘಟನೆ. ಈ ಸೂರತ್ ಒಡಕಿಗೆ ಕಾರಣವಾದಂಥ ಅಂಶಗಳೇನು ಅಂದರೆ ಇವರಲ್ಲಿ ಓಳಾಯಿತು, ಏನು ಒಡಕಾಯಿತು ಅಂತಕ್ಕಂಥದ್ದು. ಮಾಡರೇಟರ್ಸ್ ಲೀಡರ್ ಯಾರಾಗಿದ್ದು ಅಂದರೆ ಈ ಗೋಪಾಲ ಕೃಷ್ಣ ಗೋಖಲೆ ಆಗಿದ್ದರು. ಇಲ್ಲಿ ಎಕ್ಸ್ಟ್ರೀಮಿಸ್ಟ್ ತೀವ್ರಗಾಮಿಗಳ ಲೀಡರ್ ಯಾರಾಗಿದ್ದರು ಅಂದರೆ ತಿಲಕ್. ಇವರುಗಳಲ್ಲಿ ಕಲಹ ಉಂಟಾಗಿ ಏನಾಯಿತು ಅಂದರೆ ಈ ಮಂದಗಾಮಿಯಾದ ರಾಸ್ ಬಿಹಾರಿ ಬೋಸ್ ಈ ಸೂರತ್ ಒಡಕಿನ ಅಧ್ಯಕ್ಷತೆಯನ್ನು ವಹಿಸ್ತಾನೆ. ಈ ಸಮಾರಂಭ ನಡೆಯಲ್ಲ. 1908 ಮದ್ರಾಸಿಗೆ ಇದು ಮುಂದೂಡಲಾಗುತ್ತೆ. ಹಾಗಾದರೆ ಈ ಒಂದು ನಿರ್ಣಯಗಳಿಗೆ ಸಂಬಂಧಿಸಿದಂತೆ ನಾವು ಕೇಳ್ತಾ ಹೋಗ್ಬೋದು. ಈ ಎಲ್ಲ ಕಾನ್ಸೆಪ್ಟ್ಗಳ ಮೇಲೆ ನೀವು ಗಮನವನ್ನು ಹರಿಸಬೇಕು. ಸೂರತ್ ಒಡಕು ಈ ಕಾನ್ಸೆಪ್ಟ್ಗಳ ಮೇಲೆ ಅರಿವಿರಬೇಕು. ಮುಸ್ಲಿಂ ಲೀಗ್ ತನ್ನ ಸ್ವಂತ ಆಳ್ವಿಕೆಯನ್ನು ಧ್ಯೇಯದ ಮುಖ್ಯಾಂಶವಾಗಿ ಅಳವಡಿಸಿಕೊಂಡಿದ್ದು ಯಾವಾಗ? ನಿಮಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದಾಗ ಆಲ್ ಇಂಡಿಯನ್ ಮುಸ್ಲಿಂ ಲೀಗ್ ಸಹ ಸ್ಥಾಪನೆ ಆಗುತ್ತೆ 1906. ಸಲೀಮುಲ್ಲಾ ಖಾನ್ ಅಂತಕ್ಕಂಥವ್ರು ಢಾಕಾದಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದರ ಮೊದಲ ಸಮಾವೇಶ ಅಥವಾ ಮೊದಲ ಸಮ್ಮಿಟ್ ಎಲ್ಲಿ ನಡೆಯುತ್ತೆ ಅಂದರೆ ಈ ಒಂದು ಅಮೃತ್ಸರದಲ್ಲಿ ನಡೆಯುತ್ತೆ. ಎಲ್ಲಿ? ಅಮೃತ್ಸರದಲ್ಲಿ ನಡೆಯುತ್ತೆ, ಪಂಜಾಬಿನ ಅಮೃತ್ಸರದಲ್ಲಿ. ಇದಾದಮೇಲೆ ಇದು ಏನು ಮಾಡುತ್ತೆ, 1910ರಲ್ಲಿ ತನ್ನ ಹೆಡ್ ಕ್ವಾರ್ಟರ್ಸ್ ಢಾಕಾದಿಂದ ಏನು ಮಾಡುತ್ತೆ, ಲಕ್ನೋಗೆ ಏನು ಮಾಡುತ್ತೆ, ವರ್ಗಾಯಿಸಿಕೊಳ್ಳುತ್ತೆ. ಅದೇ ರೀತಿಯಾಗಿ ಇದು 1912ರಲ್ಲಿ ಏನು ಮಾಡುತ್ತಂದರೆ ತನ್ನ ಮುಸ್ಲಿಂ ಲೀಗ್ ತನ್ನ ಸ್ವ ಆಡಳಿತ ಧ್ಯೇಯವನ್ನು ಮುಖ್ಯಾಂಶಗಳನ್ನು ಅಳವಡಿಸ್ಕೊಳ್ಳುತ್ತೆ 1912. ಎಲ್ಲಿ? 1912ರಲ್ಲಿ ಇದು ಅಳವಡಿಕೆ ಮಾಡಿಕೊಳ್ಳುತ್ತೆ. ಇದು ರೈಟ್ ಆನ್ಸರ್. ಅದೇ ಥರ 1922ರ ಸುಮಾರಿಗೆ ಈ ಒಂದು ಮೊಹಮ್ಮದ್ ಇಕ್ಬಲ್ ಅಂತಕ್ಕಂಥವ್ರು ಡ್ಯುಯಲ್ ನೇಷನ್ ಥಿಯರಿಯನ್ನು ತರ್ತಾರೆ.
ನೆಕ್ಸ್ಟ್ ಇದಾದಮೇಲೆ 1933ರ ಸುಮಾರಿಗೆ ಪಾಕಿಸ್ತಾನ, ಪಂಜಾಬ್, ಅಫ್ಘಾನ್, ಕಾಶ್ಮೀರ, ಸಿಂಧ್, ಬಲೂಚಿಸ್ತಾನ ಹೆಸರು ಬರುತ್ತೆ ಈ ಒಂದು ರೆಹಮತ್ ಆಲಿ ಅಂತ. ಹಾಗೆ 1940ಕ್ಕೆ ಈ ಪಾಕಿಸ್ತಾನ ಟರಾವೋ ಅಂತಕ್ಕಂಥದ್ದನ್ನು ಜಿನ್ನ ಹೊರಡಿಸ್ತಾರೆ. ಹೀಗೆ ಮುಸ್ಲಿಂ ಲೀಗ್ ದೇಶ ವಿಭಜನೆಗೆ ಬೇಕಾದಂಥ ಕಾನ್ಸೆಪ್ಟ್ಗಳ ಬಗ್ಗೆ ಅಧ್ಯಯನ ಮಾಡ್ತದೆ. ಈ ಅಭಿಯಾನಗಳ ಬಗ್ಗೆಯೂ ನಮಗೆ ಮಾಹಿತಿ ಇರಬೇಕು. ಅದಾದಮೇಲೆ ನಾವು ಭಾರತದ ರಾಷ್ಟ್ರೀಯ ಚಳವಳಿಯನ್ನು ಬಲಪಡಿಸಲು ಕಾರಣರಾದವರು ಮತ್ತು ಕೆಲವು ಮುಖ್ಯ ಚಳವಳಿಗಳನ್ನು ನೀಡಲಾಗಿದೆ. ಸರಿಯಾದದ್ದನ್ನು ಆರಿಸಿ. ದಂಡಿ ಯಾತ್ರೆ ಮಹಾತ್ಮ ಗಾಂಧೀಜಿ, ಪೂರ್ಣ ಸ್ವರಾಜ್ಯ ನಿರ್ಧಾರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ನೋಡಿ, ನಾವು ಏನು ಕೊಟ್ಟಿದ್ದಾರಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಗೆ ಸಂಬಂಧಿಸಿದಂತೆ ಕೊಡ್ತಾ ಹೋಗಿದ್ದಾರೆ. 1930 ಈ ಮಾರ್ಚ್ 12ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸರಿ ಇದೆ, ದಂಡಿ ಮಾರ್ಚ್. ಹಾಗೆ 1929ಕ್ಕೆ ಸ್ಟಾರ್ಟ್ ಆದಂತಹ ಈ ಪೂರ್ಣ ಸ್ವರಾಜ್ಯ. ಹಾಗೆ 1928-29ರಲ್ಲಿ ಗುಜರಾತಿನ ಬಾರ್ದೋಲಿಯಲ್ಲಿ ರೈತರ ಚಳವಳಿ ಯಾವುದು ಅಂದರೆ ಬಾರ್ದೋಲಿ ಆಂದೋಲನ, ಕರ್ನಾಟಕದ ಬಾರ್ದೋಲಿ ಅಂಕೋಲ. ಆದರೆ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇದು ಖಾನ್ ಅಬ್ದುಲ್ ಗಫರ್ ಖಾನಲ್ಲಿ. ಈ ಖಾನ್ ಅಬ್ದುಲ್ ಗಫರ್ ಯಾರು ಅಂದರೆ ರೆಡ್ ಶರ್ಟ್ ಅಂತ, ಈ ಕೆಂಪಂಗಿ ದಳ ಅಂತ ಅಥವಾ ದೇವರ ಸೇವಕರು ಅಂತ. ಈ ಒಂದು ಖುದಾಯತ್ ಖಿದ್ಮತ್ಗಾರ್ ಚಳವಳಿ ಅಂತ ಕರಿತೀವಿ. ಖುದಾಯತ್ ಖಿದ್ಮತ್ಗಾರ್ ಚಳವಳಿ ಇದು 1930ಯಲ್ಲಿ ಈ ಒಂದು ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಏನಾಯ್ತಲ್ವ, ಆ ಸಂದರ್ಭದಲ್ಲಿ ಈ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಮಗೆ ಸಿ ಮತ್ತು ಡಿ ತಪ್ಪಾಗಿದೆ. ಅಂದರೆ 1 ಮತ್ತು 2 ಮಾತ್ರ ರೈಟ್ ಆಗಿದೆ. 1 ಮತ್ತು 2 ಮಾತ್ರ ರೈಟ್ ಆಗಿದೆ. 1 ಮತ್ತು 2 ಮಾತ್ರ ರೈಟ್ ಆಗಿರೋದು ಗೊತ್ತಾಗಬೇಕು. ಹಾಗಾದರೆ ಇವೆರಡೂ ಕಾನ್ಸೆಪ್ಟ್ಗಳ ಮೇಲೆ ನಮಗೆ ಕ್ವಶನ್ಸ್ಗಳೇನೆಲ್ಲ ಬರ್ಬೋದು, ಯಾವ ರೀತಿ ಬರ್ಬೋದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ಗಾಂಧೀಜಿಯವರು 1932 ಸೆಪ್ಟೆಂಬರ್ 20ರಂದು ಅಮರಣಾಂತ ಉಪವಾಸವನ್ನು ಯರವಾಡ ಸೆರೆಮನೆಯಲ್ಲಿ ಕೈಗೊಂಡಿದ್ದು ಇವರ ವಿರುದ್ಧ ಅಂತ ಇದೆ. ಯಾರ ವಿರುದ್ಧ ಅಥವಾ ಯಾವ ಇದ್ರ ವಿರುದ್ಧ? ಸತ್ಯಾಗ್ರಹಿಗಳನ್ನು ಬ್ರಿಟಿಷರು ದಮನಿಸಿದ್ದು ಗಾಂಧಿ ಇರ್ವಿನ್ ಫ್ಯಾಕ್ಟ್ ಆಗಿದ್ದು 1931 ಮಾರ್ಚ್ 5ನೇ ತಾರೀಕು ಗಾಂಧಿ ಇರ್ವಿನ್ ಫ್ಯಾಕ್ಟ್ ಆಗುತ್ತೆ. ಮಾರ್ಚ್ 23ಕ್ಕೆ ಭಗತ್ ಸಿಂಗ್, ರಾಜಗುರು, ಸುಖದೇವರನ್ನು ಗಲ್ಲಿಗೇರಿಸ್ತಾರೆ. ಬಟ್ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಒಂದು ಕಮ್ಯುನಿಯಲ್ ಡಿಸಿಷನ್ ಕೋಮುವಾದದ ಒಂದು ತೀರ್ಪನ್ನು ನೀಡ್ತಾನೆ. ಆ ಒಂದು ಕೋಮುವಾದದ ತೀರ್ಪಿಗಾಗಿ 1932 ಸೆಪ್ಟೆಂಬರ್ 20ಕ್ಕೆ ಕುಂತವರು ಸೆಪ್ಟೆಂಬರ್ 24ನೇ ತಾರೀಕು ನಮಗೆ ಈ ಒಂದು ಪೂನಾ ಫ್ಯಾಕ್ಟ್ ಆಗುತ್ತೆ. ಈ ಪೂನಾ ಫ್ಯಾಕ್ಟ್ ಆಗೋದಕ್ಕೆ ಮುಖ್ಯಾಂಶಗಳು ಈ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು, ಹಾಗೆ ಈ ಒಂದು ಸವರ್ಣೀಯ ವರ್ಗದವರಿಂದ ಮದನ್ ಮೋಹನ್ ಮಾಳವೀಯ ಇವರುಗಳ ನಡುವೆ ಏನಾಗುತ್ತೆ, ಸಿಗ್ನೇಚರ್ ಆಗುತ್ತೆ. ದಲಿತ ವರ್ಗದಿಂದ ಅಂಬೇಡ್ಕರ್, ಸವರ್ಣೀಯ ವರ್ಗದಿಂದ ಮದನ್ ಮೋಹನ್ ಮಾಳವೀಯ ಮತ್ತು ಗಾಂಧೀಜಿಯವರ ನಡುವೆ ಈ ಒಂದು ಸಿಗ್ನೇಚರ್ ಆಗುತ್ತೆ. ಅದನ್ನೇ ಈ ಪೂನಾ ಫ್ಯಾಕ್ಟ್ ಅಂತ ಕರಿತೀವಿ. ಅಲ್ಲಿಗೆ ಕೋಮು ಭಾವನೆ ಏನಾಗುತ್ತೆ, ಮುಚ್ಚೋಗುತ್ತೆ. ಇಲ್ಲಾಂದ್ರೆ ಅವತ್ತೇ ನಮಗೆ ಒಂದು ನಾರ್ತ್ ಇಂಡಿಯಾ ಆಗ್ತಾಯಿತ್ತು, ಸೌತ್ ಇಂಡಿಯಾ ಆಗ್ತಾಯಿತ್ತು. ಹಾಗೆ ಅಲ್ಲಿ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ, ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ ಏನಾಯಿತು, ಇದೇ ಥರ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಆಗ್ತಾಯಿತ್ತು. ಏನಾದರೂ ಈ ಪೂನಾ ಫ್ಯಾಕ್ಟ್ ಆಗಲಿಲ್ಲ ಅಂದರೆ ಬಹುಶಃ ಅಲ್ಲಿಗೆ ಉತ್ತರ ಭಾರತದಲ್ಲಿ ಆರ್ಯನರು, ದಕ್ಷಿಣ ಭಾರತದಲ್ಲಿ ದ್ರಾವಿಡರು ಅಂತಕ್ಕಂಥ ಡಿವೈಡ್ ಆಗ್ತಾಯಿತ್ತು. ಆಧುನಿಕ ಭಾರತ, ಈ ಆಧುನಿಕ ಭಾರತದ ಕೆಲವೊಂದು ಮಹತ್ವದ ಕೃತಿಕಾರರು ಮತ್ತು ಕೃತಿಗಳನ್ನು ನೀಡಲಾಗಿದೆ. ನೋಡಿ, ಇಲ್ಲಿ ಸಚಿನ್ ಸನ್ಯಾಲ್ ಬಗ್ಗೆ ಗೊತ್ತಿದೆ. ಬಂದಿ ಜೀವನ ಅಂತ ಒಂದು ಪುಸ್ತಕ ಬರೀತಾನೆ. ನೋಡಿ, ಈ ಬಂದಿ ಜೀವನಕ್ಕೆ ಸಂಬಂಧಿಸಿದಂಥ ಪುಸ್ತಕ ಈತ ಸಚಿನ್ ಸನ್ಯಾಲ್ 1922ರಲ್ಲಿ ಬರೀತಾನೆ. ಶರತ್ ಚಂದ್ರ ಚಟರ್ಜಿ ಅವರು ಪತೇರ ಡಾಬಿ ಅಂತ ಬರೀತಾರೆ. ಭಗತ್ ಸಿಂಗ್ ನಾನೇಕೆ ನರೀಶ್ವರವಾದ ಅಂತ ಬರೀತಾರೆ. ಈ ಒಬ್ಬ ದಲಿತ ಸುಧಾರಕನಾದಂತಹ, ಈ ಸಮಾಜ ಸುಧಾರಕರಲ್ಲಿ ಒಬ್ಬ ದಲಿತ ಯಾರು ಅಂದರೆ ಈ ಗುಲಾಮಗಿರಿ ಪುಸ್ತಕವನ್ನು, ಈಶ್ವರಿ ಮತ್ತು ಗುಲಾಮಗಿರಿ ಬರೆದವನು ಈ ಜ್ಯೋತಿಬಾ ಫುಲೆ. ಹಾಗಾಗಿ ಇವುಗಳಲ್ಲಿ ಯಾವುದು ಸರಿಯಾದವುಗಳು ಅಂತ ಆಯ್ಕೆ ಮಾಡೋದಾದ್ರೆ ನಮಗೆ ಈ 4 ಆಪ್ಷನ್ಸ್ಗಳು ಸಹ ಸರಿ ಇದೆ. 4 ಆಪ್ಷನ್ಸ್ಗಳು ಸಹ ನಮಗೆ ಸರಿ ಇದೆ ಅಂತಕ್ಕಂಥದ್ದು ನೋಡ್ಬೋದು.
ಕ್ವಿಟ್ ಇಂಡಿಯಾ ಚಳವಳಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಸಿಕೊಂಡಿದ್ದು ಇಲ್ಲೇ. ಬಾಂಬೆ, ಅಹಮದಾಬಾದ್, ಪುಣೆ ಮತ್ತು ಕೋಲ್ಕತ್ತಾ. ಕ್ವಿಟ್ ಇಂಡಿಯಾ ಸ್ಟೇಟಿಯಲ್ಲಿ ಒಂದು ಕ್ವಿಟ್ ಇಂಡಿಯಾ ಡೂ ಆರ್ ಡೈ ಅಂತಕ್ಕಂಥ ಘೋಷಣೆ ಗಾಂಧೀಜಿಯವರಿಂದ, ಕ್ವಿಟ್ ಇಂಡಿಯಾ ಅಂತಕ್ಕಂಥದ್ದು ನೆಹರುವಿಂದ, ಹಾಗೆ ರೇಡಿಯೋ ಕಾರ್ಯಕ್ರಮವನ್ನು ಮಾಡಿದಂತಹ ಈ ಉಷಾ ಮೆಹ್ತಾ ಇರ್ಬೋದು, ಕ್ವಿಟ್ ಇಂಡಿಯಾ ವಿಧೇಯಕವನ್ನು ಮಂಡಿಸಿದಂಥ ಅರುಣಾ ಆಸಫ್ ಅಲಿ ಇರ್ಬೋದು, ಡಿವೈಡ್ ಆ್ಯಂಡ್ ಕ್ವಿಟ್ ಅಂತ ಹೇಳಿದಂಥ ಜಿನ್ನ ಇರ್ಬೋದು. ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದೆ ಬಾಂಬೆಯಲ್ಲಿ. ಬಟ್ಟು 1941ರಿಂದ 45ರವರೆಗೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಕ್ವಿಟ್ ಇಂಡಿಯಾ ಚಳವಳಿ ಬಹಿಷ್ಕರಿಸಿತ್ತು. ಬಟ್ ಈ ಸಂದರ್ಭದಲ್ಲಿದ್ದಂಥ INC ಅಧ್ಯಕ್ಷ ಯಾರು ಅಂತ ಕೇಳಿದರೆ ಈ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಮೌಲಾನಾ ಅಬುಲ್ ಕಲಾಂ ಆಜಾದ್ ಈ ಸಂದರ್ಭದಲ್ಲಿದ್ದರು. ಕ್ವಿಟ್ ಇಂಡಿಯಾ INCಯನ್ನು ಬಹಿಷ್ಕರಿಸಿದ್ದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟು ವಾರಪತ್ರಿಕೆಗಳು ಮತ್ತು ಅದರ ಪ್ರಾರಂಭಕರ ಹೆಸರು ಜೋಡಿಯಲ್ಲಿ ಯಾವುದನ್ನು ಆಯ್ಕೆ ಮಾಡ್ತೀರಾ? ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಂತಕ್ಕಂಥ ಎರಡು ನ್ಯೂಸ್ ಪೇಪರ್ ನೀವು ಭಾಳ ಎಕ್ಸಾಮ್ಗಳಲ್ಲಿ ಬಂದಿರುತ್ತೆ. ಅನೆಬಿಸೆಂಟ್. ಹಾಗೆ ಕ್ರಾಮೆಡ್ ಮೌಲಾನಾ ಒಂದು ಮೊಹಮ್ಮದ್ ಅಲಿ ಅಂತ. ಸಂಜೀವಿನಿ KK ಮೆಹ್ತಾ ಅವರು. ವ್ಯಾನ್ ಗಾರ್ಡ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ MN ರಾಯ್ ಅವರು. ನಿಮಗೆ ಗೊತ್ತಿದೆ ಭಾರತದ ಸಮಾಜವಾದದ ಪಿತಾಮಹ MN ರಾಯ್ ವಿದೇಶಗಳಲ್ಲಿ ಈ ಸೋಷಲಿಸ್ಟ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದಂಥವ್ರು. ಭಾರತದಲ್ಲಿ 1934 ಸೋಷಲಿಸ್ಟ್ ಪಾರ್ಟಿ ಈ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಇವರೇ ಕಾರಣ MN ರಾಯ್ ಅವರು. ನೋಡಿ, ಹಾಗಾದರೆ ಈ ಎಲ್ಲ ವಾರಪತ್ರಿಕೆಗಳು ಸರಿಯಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಮೇಲಿನ ಎಲ್ಲವೂ ಸಹ ಸರಿಯಾಗಿದೆ. ನೆಕ್ಸ್ಟ್ ಹಾಗಾದರೆ ಇದಾದ ಮೇಲೆ ನಮಗೆ 1907ರಲ್ಲಿ ಸರ್ ಕರ್ಜನ್ ವೈಲಿ ಅವರನ್ನು ಲಂಡನ್ನಿನ ಸಾರ್ವಜನಿಕ ಸಭೆಯಲ್ಲಿ ದಿಟ್ಟವಾಗಿ ಕೊಂದವರು ಯಾರು? BN ದತ್ತ ಇದೆ, ML ದಿಂಗ್ರಾ ಇದೆ, ಸರ್ದಾರ್ ಅಜಿತ್ ಸಿಂಗ್ ಇದೆ, SC ಚಟರ್ಜಿ. ಈ ರೆವಲ್ಯೂಷನರಿ ಥಾಟ್ಸ್ ಕ್ರಾಂತಿಕಾರಿಗಳಿಗೆ ಸಂಬಂಧಿಸಿದಂತೆ ಒಬ್ಬ ಅತ್ಯಂತ ಚಿಕ್ಕ ವಯಸ್ಸಿನ ಯುವಕ, ಪಂಜಾಬಿನ ಯುವಕ ಇಂಜಿನಿಯರಿಂಗ್ ಮಾಡೋದಕ್ಕೆ ಹೋಗ್ತಾನೆ. ಅಲ್ಲಿ ಇವನು ಬಾಂಬ್ ತಯಾರಿಕೆಯನ್ನು ಕಲಿತಾನೆ. ಈ ಬಾಂಬ್ ತಯಾರಿಕೆ ಮಾಹಿತಿಯನ್ನು ತಿಳಿದಂತಹ ವ್ಯಕ್ತಿ ಈ ಕರ್ಜನ್ ವೈಲಿಯನ್ನು ಏನು ಮಾಡ್ತಾನೆ? ಕೊಲ್ತಾನೆ. ನೆಕ್ಸ್ಟು ಅದೇ ರೀತಿಯಾಗಿ ಈ ಭಗತ್ ಸಿಂಗ್ ಇರ್ಬೋದು, ರಾಜಗುರು ಇರ್ಬೋದು, ಸುಖದೇವ್ ಇರ್ಬೋದು ಅಂತಕ್ಕಂಥದ್ದು. ಈ ಜಾನ್ ಸ್ಯಾಂಡರ್ಸನನ್ನು ಏನು ಮಾಡ್ತಾರೆ? ಕೊಲ್ತಾರೆ. ಹಾಗೆ ನಮಗೆ ಈ ಒಂದು ಉಧಮ್ ಸಿಂಗ್ ಅಂತಕ್ಕಂಥವನು, ಉಧಮ್ ಸಿಂಗ್ ಯಾರನ್ನು ಕೊಲ್ತಾನೆ? 1940ರಲ್ಲಿ ಜಲಿಯನ್ ವಾಲಾಬಾಗ್ಗೆ ಕಾರಣನಾದಂತಹ ಈ ಪಂಜಾಬಿನ ರಾಜ್ಯಪಾಲ ಈ ಮೈಕಲ್ ಹೋ ಡಯರ್ನನ್ನು ಕೊಂದಂಥವನು ಯಾರು ಅಂದರೆ ಉಧಮ್ ಸಿಂಗ್ 1940ಯಲ್ಲಿ. ನೆಕ್ಸ್ಟ್ ಹಾಗಾದರೆ ಈ ಒಂದು ಒಬ್ಬ ಕಿಂಗ್ಸ್ಬರ್ಡ್ ಅಂತಕ್ಕಂಥವನು ಹೋಗ್ತಕ್ಕಂಥ ಟ್ರೈನಿಗೆ ಕಿಂಗ್ಸ್ಬರ್ಡ್ ಹೋಗ್ತಕ್ಕಂಥ ಟ್ರೈನಿಗೆ ಬಾಂಬನ್ನು ಹಾಕ್ತವನು ಕದಿರಾಮ್ ಬೋಸ್ ಅಂತ. ಯಾರು ಬಾಂಬನ್ನು ಹಾಕ್ತವನು? ಕದಿರಾಮ್ ಬೋಸ್ ಅಂತಕ್ಕಂಥದ್ದು. ಹಾಗೆ ನಮಗೆ ಈ ಒಂದು ಚಾಪೆಲ್ ಸಹೋದರರು ಯಾರನ್ನು ಕೊಂದರು ಅಂತಕ್ಕಂಥ ಅಂಶಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಚಾಪೆಲ್ ಸಹೋದರರು, ಈ ರ್ಯಾಂಡರ್ ಅಂತಕ್ಕಂಥವನು, ಇಷ್ಟು ಮರ್ಡರ್ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ. ಈ ಚಾಪೆಲ್ ಸಹೋದರರು ಆದಂತಹ ವಾಸುದೇವ ಮತ್ತು ದಾಮೋದರ ಏನಿದ್ದಾರೆ, ವಾಸುದೇವ ಮತ್ತು ದಾಮೋದರ ರ್ಯಾಂಡರನ್ನು ಕೊಂದರು. ಉಧಮ್ ಸಿಂಗ್ 1940ಯಲ್ಲಿ ಮೈಕಲ್ ಒಡೆಯರ್, ಜನರಲ್ ಡಯರ್ ಬೇರೆ, ಮೈಕಲ್ ಒಡೆಯರ್ ಬೇರೆ ಕೊಂದರು. ಭಗತ್ ಸಿಂಗ್ ರಾಜಗುರು ಜಾನ್ ಸ್ಯಾಂಡರ್ಸನ್ನು ಕೊಂದರು. ಕರ್ಜನ್ ವೈಲಿ ಬಾಂಬ್ ತಯಾರಿಕೆ ಸುಳಿವು ನೀಡಿದಂಥ ಕರ್ಜನ್ ವೈಲಿಯನ್ನು ಈ ಒಂದು ಮದನ್ ಲಾಲ್ ದಿಂಗ್ರಾ ಕೊಂದ. ಹಾಗೆ ಕಿಂಗ್ಸ್ಬರ್ಡ್ ಅಂತಕ್ಕಂಥವನನ್ನು ಈ ಕದಿರಾಮ್ ಬೋಸ್ ಅವನು ಹೋಗ್ತಕ್ಕಂಥ ಟ್ರೈನಿಗೆ ಬಾಂಬನ್ನು ಹಾಕ್ತ. ಇವಿಷ್ಟು ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಮಾಹಿತಿ ಇರಬೇಕು. ಎಸ್, ಇದೇ ರೀತಿಯಾಗಿ ಮತ್ತೆ ಪ್ರಶ್ನೆಗಳು ಬೇರೆ ಬೇರೆ ವಿಧಾನದಲ್ಲಿ ಕೇಳ್ಬೋದು. ಅವನ್ನ ಮತ್ತೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಇತರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.